ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ನನ್ನ ಮದುವೆಗೂ ಮುಂಚೆ ಅಮ್ಮನ ಮನೆಯಲ್ಲಿ ಇರಬೇಕಾದ್ರೆ ಈ ಸಮ್ಮರ್ ಬಂತು ಅಂತಂದರೆ ಇಲ್ಲಿ ಅಮ್ಮನ ಮನೆ ಹತ್ರ ಹುಣಸೆ ಮರಗಳೆಲ್ಲ ಇದೆ ಅಲ್ವಾ. ಈ ಸಮ್ಮರಲ್ಲಿ ಒಂಥರ ಲೈಟ್ ಗ್ರೀನಲ್ಲಿ ಎಲೆಗಳೆಲ್ಲ ಇರುತ್ತಲ್ವಾ. ಈ ಒಂದು ಹುಣಸೆ ಮರಗಳನ್ನು ಬೆಳಗಿನ ಟೈಮ್ ನೋಡೋದಕ್ಕೇನೆ ನನಗೊಂಥರ ಚಂದ ಅನ್ನಿಸ್ತಾ ಇತ್ತು. ಲಾಸ್ಟ್ ವೀಕ್ ಹೋದಾಗ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ. ತುಂಬ ಗ್ರೀನರಿ ಆಗಿರುತ್ತೆ, ಆಮೇಲೆ ಕೋಗಿಲೆಗಳೆಲ್ಲ ಕೂಗ್ತಾ ಇರುತ್ತೆ. ಅದರಲ್ಲೂ ಬೆಳಗ್ಗೆ ಒಂದು 8 ಗಂಟೆವರೆಗೂ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ಇಲ್ಲಂತೂ ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇರುತ್ತೆ. ನನಗಂತೂ ವಿಡಿಯೋ ಮಾಡ್ಕೊಳ್ತಾ ಆ ಹಿಂದಿನ ದಿನಗಳನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದೆ. ನೆಕ್ಸ್ಟ್ ಈಗ ಶುಕ್ರವಾರ ದಿನ ಪೂಜೆಯನ್ನು ಮಾಡಿದ್ದೀನಿ. ಅಮ್ಮನ ಮನೆಯಿಂದ ಬಂದು ಇಲ್ಲಿ ಕಾಮಧೇನು ಹಸುಗೆ ಮತ್ತು ಉರುಳಿ ಬೋಲ್ಗೆಲ್ಲ ರೋಸಸ್ಸೇ ತೊಗೊಂಬಂದಿದ್ನಲ್ವ, ಆ ಒಂದು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೆ. ನಾ ಹೊಸ್ಲ ಹತ್ರ ಶುಕ್ರವಾರ ಆದರೆ ಇದೇ ರಂಗೋಲಿಯನ್ನು ಹಾಕ್ತೀನಲ್ವ, ಅದೇ ಒಂದು ರಂಗೋಲಿಯನ್ನು ಹಾಕಿ ಹೊಸ್ಲು ಪೂಜೆ ಎಲ್ಲ ಮಾಡಿದ್ದಾಯಿತು. ಅದಾದಮೇಲೆ ಇಲ್ಲಿ ತುಳಸಿ ಗಿಡದ ಹತ್ರ ಈ ಒಂದು ಬ್ರಹ್ಮಕಮಲ ಗಿಡ ಇತ್ತಲ್ವ, ಇದನ್ನು ತೊಗೊಂಬಂದು ಇಲ್ಲಿಟ್ಟಿದ್ದೀನಿ. ಅದೇನೋ ಗೊತ್ತಿಲ್ಲ ನನಗೆ, ಮೇನ್ ಡೋರ್ ಎಂಟ್ರೆನ್ಸ್ ಹತ್ರ ನನಗೆ ಒಂಥರ ಗ್ರೀನರಿಯಾಗಿ ಗಿಡಗಳೇನಾದರೂ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನು ಮೊದಲೆಲ್ಲ ಮನಿ ಪ್ಲ್ಯಾಂಟ್ ಗಿಡನ ಹಬ್ಬಿಸ್ತಾ ಇದ್ದೆ. ನಮ್ಮ ಮನೆಯವರು ಅಲ್ಲಿ ಹಬ್ಬಿಸ್ಬಾರ್ದು, ಅಗ್ನಿ ಮೂಲೆಯಲ್ಲಿ ಇರಬೇಕು ಮನಿ ಪ್ಲ್ಯಾಂಟ್ ಗಿಡ, ಈಶಾನ್ಯ ಮೂಲೆಯಲ್ಲಿ ಇಡಬಾರ್ದು ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ಪದೇ ಪದೇ ಹೇಳ್ತಾನೆ ಇದ್ದರು. ಹಾಗಾಗಿ ತೊಗೊಂಡೋಗಿ ಅಲ್ಲಿ ಕಿಚನ್ ಹತ್ರ ಯುಟಿಲಿಟಿ ಇದೆ ಅಲ್ವಾ, ಅಲ್ಲಿ ಅಗ್ನಿ ಮೂಲೆಯಲ್ಲಿ ಅಲ್ಲಿ ಹಬ್ಬಿಸ್ತಾ ಇದ್ದೀನಿ. ಇನ್ನು ಇಲ್ಲಿ ಯಾವ ಗಿಡ ತಂದಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹೆಂಗೂ ಈ ಒಂದು ಬ್ರಹ್ಮಕಮಲ ಗಿಡ ಚೆನ್ನಾಗಿ ಬರ್ತಾ ಇತ್ತು ಅಲ್ಲಿ ಬಾಲ್ಕನಿಯಲ್ಲಿ, ತೊಗೊಂಬಂದಿಲ್ಲಿಟ್ಟೆ. ಇದಿಟ್ರೆ ಏನೂ ಪ್ರಾಬ್ಲಮ್ ಆಗಲ್ವಲ್ಲ ಅಂತಂದ್ಬಿಟ್ಟು ಇಲ್ಲಿಟ್ಟಿದ್ದೀನಿ. ಈಗಂತೂ ಒಂಥರ ಮೇನ್ ಡೋರ್ ಹತ್ರ ನೋಡೋದಕ್ಕೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಯಾಕಂದರೆ ನ್ಯಾಚುರಲ್ಲಾಗಿ ಗ್ರೀನರಿ ಪ್ಲ್ಯಾಂಟ್ಸನ್ನು ಇಟ್ಕೊಂಡ್ರೆ ಆ ಒಂದು ಮನೆಯೇ ಒಂಥರ ಚೆನ್ನಾಗಿ ಕಾಣ್ತಾ ಇರುತ್ತಲ್ವ. ಹಾಗಾಗಿ ನಾ ಎಂಟ್ರೆನ್ಸ್ ಹತ್ರ ಆ ಒಂದು ಗಿಡನ ಇಟ್ಟೆ. ಇನ್ನು ಮನೆ ಒಳಗಡೆ ಬಂದು ಸ್ನೇಕ್ ಪ್ಲ್ಯಾಂಟ್ ಇಟ್ಟಿದ್ದೀನಲ್ವ, ಅದೇ ಒಂದು ಗಿಡ ಚೆನ್ನಾಗಿ ಬರ್ತಾ ಇದೆ. ನೆಕ್ಸ್ಟ್ ಇವಾಗ ಇಲ್ಲಿ ದೇವ್ರ ಮನೆಯಲ್ಲಿ ಶುಕ್ರವಾರ ದಿನ ಈ ಥರ ಹೂಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೀನಿ. ಊರಿಂದ ಬರಬೇಕಾದ್ರೆ ಗುಂಡು ಮಲ್ಲಿಗೆ ಮೊಗ್ಗುಗಳನ್ನ ತೊಗೊಂಬಂದಿದ್ದೆ. ಗುರುವಾರ ದಿನ ಪೋಣಿಸಿ 1-2 ದಿಂಡು ಮಾಡಿಕೊಂಡೆ ಕಳಶಕ್ಕೆ ಮತ್ತು ಲಕ್ಷ್ಮೀ ಅಮ್ಮನವ್ರಿಗೆಲ್ಲ. ಇನ್ನು ಕನಕಾಂಬರ ಹೂವು ಅಮ್ಮ ಕಟ್ಕೊಟ್ಟಿದ್ರು, ಅವನ್ನೇ ಇನ್ನು ಫೋಟೋಸ್ಗೆ ಕಳಶಕ್ಕೆ ಸುತ್ತೋದಕ್ಕೆಲ್ಲ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಕನಕಾಂಬರ ಹೂವು ಇತ್ತು. ಹೆಂಗೂ ಸೋಮವಾರ ದಿನ ಅಕ್ಷಯ ತೃತೀಯ ಇದೆ ಅಲ್ವಾ, ಅವತ್ತಿನ ದಿನ ಪೂಜೆಗೆ ಆಗುತ್ತೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕನಕಾಂಬರ ಹೂಗಳನ್ನೆಲ್ಲ ಎತ್ತಿಟ್ಕೊಂಡೆ. ಇನ್ನು ಈ ಒಂದು ಗುಂಡು ಮಲ್ಲಿಗೆ ಮಗುಗಳು ಇರೋದಿಲ್ವಲ್ಲ ಸೋಮವಾರದವರೆಗೂ, ಹಾಗಾಗಿ ಪೋಣಿಸ್ಬಿಟ್ಟು ಹಾಕ್ಬಿಟ್ಟೆ. ಆಲ್ರೆಡಿ ಈ ಮಗುಗಳನ್ನು ಗಿಡದಿಂದ ಕಿತ್ತು ಶುಕ್ರವಾರಕ್ಕೆ 5 ಡೇಸ್ ಆಗಿಬಿಟ್ಟಿತ್ತು. ಇನ್ನು ಸೋಮವಾರದವರೆಗೂ ಇರುತ್ತೋ ಇಲ್ವೋ, ಆಮೇಲೆ ವೇಸ್ಟ್ ಆಗಿಬಿಡುತ್ತಲ್ವ ಅಂತಂದ್ಬಿಟ್ಟು ಪೋಣಿಸ್ಬಿಟ್ಟು ಶುಕ್ರವಾರ ಪೂಜೆಗೆ ಬಳಸ್ಕೊಂಡ್ಬಿಟ್ಟೆ. ಇಲ್ಲ ಅಂದಿದ್ರೆ ಅಕ್ಷಯ ತೃತೀಯ ಪೂಜೆಗೆ ಬಳಸ್ಕೊಳ್ತಾ ಇದ್ದೆ. ಕನಕಾಂಬರ ಹೂವು ಒಂದು ಸ್ವಲ್ಪ ಇರುತ್ತಲ್ವ ಅಂತಂದ್ಬಿಟ್ಟು ಕನಕಾಂಬರ ಹೂಗಳನ್ನೆಲ್ಲ ಎತ್ತಿಟ್ಕೊಂಡೆ. ಇನ್ನು ಕಳಶಕ್ಕೆ ಮತ್ತು ಲಕ್ಷ್ಮೀ ಅಮ್ಮನವ್ರಿಗೆ ಈ ಒಂದು ಮಲ್ಲಿಗೆ ದಿಂಡನ್ನು ಹಾಕಿದ್ದೀನಲ್ವ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನನಗಂತೂ ಒಂದು ಆಸೆ ಇದೆ, ಫೋಟೋಸ್ಗೆ ಒಂದು ಸಲ ಮಲ್ಲಿಗೆ ದಿಂಡಿನ ಹಾರ ಹಾಕಬೇಕು ಅಂತಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಇವಾಗ ಅಕ್ಷಯ ತೃತೀಯ ದಿನ ಒಂದು 3 ಗಂಟೆಗೆ ಎದ್ದು ದೇವ್ರ ಫೋಟೋಸ್ ನೋಡಿ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಬಂದೆ. ದೀಪಗಳು ನೋಡ್ತಾ ಇರ್ಬೋದು, ಇನ್ನೂ ಉರಿತಾನೆ ಇದೆ. ಭಾನುವಾರ ಬೆಳಗ್ಗೆ ಒಂದು 6:30 ಹಂಗೆ ದೀಪಗಳನ್ನು ಬೆಳಗ್ಗೆ ಪೂಜೆ ಮಾಡಿದ್ದು. ಸೋಮವಾರ ಬೆಳಗಿನ ಜಾವ 3:20 ಆಗಿದೆ ಟೈಮ್, ನೋಡ್ತಾ ಇರ್ಬೋದು. ಇನ್ನೂ ಎಷ್ಟು ಚೆನ್ನಾಗಿ ಉರಿತಾನೆ ಇತ್ತು. ನೆಕ್ಸ್ಟ್ ಇವಾಗ ದೇವ್ರ ಫೋಟೋಸ್ ನೋಡಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ 1 ಗ್ಲಾಸ್ ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡಿದು 4 ಬಾಲ್ಕನಿಗಳಲ್ಲಿ ಕಸ ಗುಡಿಸಿ ಇವಾಗ ಕಾರಿಡಾರ್ ಕಸ ಗುಡಿಸೋಣ ಅಂತಂದ್ಬಿಟ್ಟು ಮೇನ್ ಡೋರ್ ಓಪನ್ ಮಾಡಿ ಹೊಸ್ಲ ಮೇಲೆ ಇರೋ ರಂಗೋಲಿ ಮತ್ತು ತುಳಸಿ ಅಮ್ಮನ ಗಿಡದ ಮುಂದೆ ಹಾಕಿರೋ ರಂಗೋಲಿನೆಲ್ಲ ಒರೆಸಿ ಆಮೇಲೆ ಕಾರಿಡಾರ್ ಕಸ ಗುಡಿಸ್ತೀನಿ. ಈಗ ಟೈಮ್ ಬಂದು ಒಂದು 3:45 ಹಂಗೆ ಆಗಿತ್ತು. ಹಾಗೆ ನಾನು ಅಕ್ಷಯ ತೃತೀಯ ಪೂಜೆನ ಸೋಮವಾರ ದಿನ ಮಾಡಿದೆ, ಭಾನುವಾರ ದಿನ ಮಾಡೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಭಾನುವಾರ ದಿನವೂ ಪೂಜೆ ಮಾಡಿದ್ದೆ, ಒಂದು 6:30ಗೆಲ್ಲ ನಾನು ಪೂಜೆನ ಮಾಡಿಬಿಡ್ತಾ ಇದ್ದೆ. ಹಾಗಾಗಿ ಭಾನುವಾರ ದಿನ ಅಕ್ಷಯ ತೃತೀಯ ಸ್ಟಾರ್ಟ್ ಆಗ್ತಾ ಇದ್ದಿದ್ದು 10:50 ಮೇಲೆ ಸ್ಟಾರ್ಟ್ ಆಗ್ತಾ ಇತ್ತು. ಮತ್ತು ಸೋಮವಾರ ದಿನ 7:30ವರೆಗೂ ಇತ್ತಲ್ವಾ. ಸರಿ ಆಯಿತು, ಸೋಮವಾರದ ದಿನವೇ ಅಕ್ಷಯ ತೃತೀಯ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಸೋಮವಾರ ಮಾಡಿದೆ.
ಮಾಡಿದೆ. ಭಾನುವಾರ ಯಾಕೆ ಮಾಡೋದಕ್ಕಾಗಲಿಲ್ಲ ಅಂತಂದರೆ ನಾನೊಂದು 5 ದಿನ ಅಶ್ವತ್ಥಕಟ್ಟೆ ಪೂಜೆಯನ್ನು ಮಾಡ್ತಾಯಿದ್ವಿ ನಾನು ನಮ್ಮ ಮನೆಯವರು. ಹಾಗಾಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಬೆಳಗ್ಗೆ ಒಂದು 6 ಗಂಟೆ ಆಗಿಬಿಡ್ತಾಯಿತ್ತು. ಒಂದು 5:15 ಅಶ್ವತ್ಥಕಟ್ಟೆ ಹತ್ರ ಹೋಗ್ತಾ ಇದ್ವಿ. ಪೂಜೆ ಮಾಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ 6 ಗಂಟೆ ಆಗ್ತಾಯಿತ್ತು. ಮನೆಗೆ ಬಂದು ಹಂಗೆ ಪೂಜೆಯನ್ನು ಮಾಡ್ತಾ ಇದ್ದೆ. ಹಾಗಾಗಿ ಇನ್ನು ಭಾನುವಾರ ದಿನ 10:50 ಯಾಕೆ ವೆಯ್ಟ್ ಮಾಡೋದು, ಸೋಮವಾರ ದಿನ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಸೋಮವಾರ ದಿನ ಮಾಡಿದೆ. ನೆಕ್ಸ್ಟ್ ಇವಾಗ ಅಲ್ಲಿ ಮನೆ ಹತ್ರ ಕಾರಿಡಾರೆಲ್ಲ ಕಸ ಗುಡಿಸಿ, ಆಮೇಲೆ ಮನೆ ಒಳಗಡೆ ಎಲ್ಲ ಕಸ ಗುಡಿಸಿ ಸ್ನಾನ ಮಾಡಿಕೊಂಡು ಇನ್ನು ಒಂದು 5:30 ಹಂಗೆ ಅಶ್ವತ್ಥಕಟ್ಟೆ ಹತ್ರ ಹೋದ್ವಿ. ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮೊದಲು ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಹೊರಗಡೆ ಎಲ್ಲಾದರೂ ಪೂಜೆಗಳನ್ನು ಮಾಡ್ತಾಯಿದ್ರೆ ಅಲ್ಲೋಗಿ ಪೂಜೆ ಮಾಡಬೇಕು. ಆದರೆ ನನಗೆ ಟೈಮೇ ಸಾಕಾಗ್ತಾ ಇರಲಿಲ್ಲ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿನೀರನ್ನು ಕಾಯಿಸ್ಕೊಂಡು ಕುಡಿಯೋಷ್ಟರಲ್ಲಿ ಒಂದು 3:30 ಹಂಗೆ ಆಗ್ಬಿಡ್ತಾಯಿತ್ತು. ಅದಾದಮೇಲೆ ಕಸ ಗುಡಿಸೋದಕ್ಕೆ ಏನಿಲ್ಲ ಅಂತಂದರೂ ಕಡಿಮೆ ಅಂತಂದರೂ ಒಂದು 45 ಮಿನಿಟ್ಸ್ ಅಷ್ಟು ನನಗೆ ಬೇಕೇ ಬೇಕಾಗ್ತಾಯಿತ್ತು. ಮತ್ತು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ 5:15 ಹಂಗೆ ಆಗ್ಬಿಡ್ತಾಯಿತ್ತು. ಇನ್ನು ಮನೆಯಲ್ಲಿ ಇಲ್ಲಿ ಹೊಸ್ಲೊರೆಸಿ ಹೊಸ್ಲ ಮೇಲೆ ರಂಗೋಲಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇಲ್ಲೆಲ್ಲ ರೆಡಿ ಮಾಡಿ, ಮತ್ತು ದೇವ್ರ ಮನೆಯಲ್ಲೆಲ್ಲ ಹೂವು ಎಲ್ಲ ತೆಗೆದು ಅಲ್ಲಿ ಹೂವು ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಮತ್ತು ಹೋಗೋಷ್ಟರಲ್ಲಿ ಇನ್ನು ಬೆಳಕೆ ಹರಿದು ಬಿಡುತ್ತಲ್ವಾ. ಹಾಗಾಗಿ ಸರಿ ಆಯಿತು, ಇನ್ನೇನು ಹಿಂದಿನ ದಿನ ಹೆಂಗೂ ನಾನು ದೀಪಗಳನ್ನು ಬೆಳಗಿರ್ತಾ ಇದ್ದೆ, ಅದೇ ಒಂದು ದೀಪಗಳು ಉರಿತಾನೆ ಇರ್ತಾಯಿದ್ವು. ಸರಿ ಪೂಜೆ ಮುಗಿಸ್ಕೊಂಬಂದ್ಬಿಡೋಣ ಹೊರಗಡೆ, ಆಮೇಲೆ ಬಂದು ನೀಟಾಗಿ ಕೂಲಾಗಿ ಆರಾಮಾಗಿ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆಯನ್ನು ಮಾಡೋಣ ಅಂತಂದ್ಬಿಟ್ಟು ಅಲ್ಲಿಂದ ಬಂದು ಪೂಜೆಯನ್ನು ಮಾಡ್ತಾಯಿದ್ದೆ. ಇವಾಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಅದಾದಮೇಲೆ ಹೊಸ್ಲತ್ರ ಹೊಸ್ಲೊರೆಸಿ ಹೊಸ್ತಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ, ಆಮೇಲೆ ತುಳಸಿ ಅಮ್ಮನ ಗಿಡದ ಮುಂದೇನು ರಂಗೋಲಿ ಎಲ್ಲ ಹಾಕಿ ಆಮೇಲೆ ಹೂಗಳೆಲ್ಲ ಇಟ್ಟಿದ್ದಾಯಿತು. ಇವಾಗ ಅಕ್ಷಯ ತೃತೀಯ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬೆಳ್ಳಿ ತಟ್ಟೆಯನ್ನು ತಗೊಂಡು ಅದರೊಳಗಡೆ ಎಲ್ಲ ಐಟಮ್ಸನ್ನು ಇಡ್ತಾ ಇದ್ದೀನಿ. ಒಂದು ಕಪ್ಪಲ್ಲಿ ಅಕ್ಕಿ, ಒಂದು ಕಪ್ಪಲ್ಲಿ ಕಲ್ಲುಪ್ಪು, ಒಂದು ಕಪ್ಪಲ್ಲಿ ಹೆಸರು ಕಾಳನ್ನು ಇಡ್ತಾ ಇದ್ದೀನಿ. ಇನ್ನು ಗ್ಲಾಸಲ್ಲಿ ಬಂದು ಹಸಿ ಹಾಲು ಮತ್ತು ಬಾಳೆಹಣ್ಣು ಇಷ್ಟನ್ನು ಇಡ್ತಾ ಇದ್ದೀನಿ. ಈ ಸಲ ಅಕ್ಷಯ ತೃತೀಯಾಗೆ ನಮ್ಮ ಹತ್ರ ದುಡ್ಡಿದ್ರೂ ಸಹಿತ ಏನು ಬೆಳ್ಳಿ ಚಿನ್ನ ಅಂತ ಐಟಮ್ಸ್ ತೊಗೊಳೋದಕ್ಕೆ ಹೋಗಲಿಲ್ಲ. ಯಾಕಂದರೆ ನಾವು ಆಲ್ರೆಡಿ ಕಮಿಟ್ಮೆಂಟ್ಸ್ ಅಂತ ಮಾಡ್ಕೊಂಡಿರ್ತೀವಲ್ವ, ಅವಕ್ಕೇ ನಾವು ಬಡ್ಡಿಗಳನ್ನು ಕಟ್ತಾ ಇರ್ತೀವಿ. ಅದ್ರ ಮಧ್ಯದಲ್ಲಿ ಇವಾಗ ಅಮೌಂಟ್ ಇದೆ ಅಲ್ವಾ, ಕಮಿಟ್ಮೆಂಟ್ಸ್ ಎಲ್ಲ ಒಂದೊಂದೇ ಮಂತ್ಲಿ ಕ್ಲಿಯರ್ ಮಾಡ್ತಾ ಇರ್ತೀವಿ. ಇನ್ನೊಂದಷ್ಟು ಇರುತ್ತಲ್ವಾ, ಅದಕ್ಕೆ ಬಡ್ಡಿಗಳು ಹೋಗ್ತಾ ಇರುತ್ತೆ. ಅದ್ರ ಮಧ್ಯದಲ್ಲಿ ಯಾಕೆ ಹೋಗಿ ಬೆಳ್ಳಿ ಚಿನ್ನ ಅಂತ ಪರ್ಚೇಸ್ ಮಾಡೋದು, ಅದೇ ಒಂದು ಅಮೌಂಟನ್ನೆಲ್ಲ ಸೇವ್ ಮಾಡಿಕೊಂಡು ಒಂದು ಕಮಿಟ್ಮೆಂಟ್ಸ್ ಕ್ಲಿಯರ್ ಆದರೆ ಒಂದಷ್ಟು ಬಡ್ಡಿ ಅಮೌಂಟ್ ಅನ್ನೋದು ನಮಗೆ ಕಡಿಮೆ ಬೀಳುತ್ತಲ್ವಾ. ಈ ವರ್ಷ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ವರ್ಷ ತಗೊಂಡ್ರೆ ಆಯಿತು, ಸುಮ್ಮನೆ ಯಾಕೆ ತುಂಬ ಜಾಸ್ತಿ ಲೈಫನ್ನು ರಿಸ್ಕ್ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು. ಆಮೇಲೆ ನಾನು ಅಕ್ಷಯ ತೃತೀಯ ದಿನ ಸುಮ್ಮನೆ ಹಾಗೆ ನಮ್ಮ ಮನೆಯವ್ರನ್ನ ಕೇಳಿದೆ. ಆಲ್ರೆಡಿ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಒಂದಷ್ಟು ಅಮೌಂಟ್ ನಮ್ಮದೇ ಇದೆ ಅಲ್ವಾ ಆ ಕಡೆ. ನಾನು ನಿಮಗೆ ಹೇಳ್ತಾ ಇದ್ನಲ್ಲ, ಬೆಳ್ಳಿ ತುಪ್ಪದ ಆರತಿ ದೀಪಗಳನ್ನು ತಗೊಳ್ಬೇಕು ಅಂತಂದ್ಬಿಟ್ಟು, ಅದನ್ನು ಕೇಳಿದರೆ ಕೊಡಿಸ್ತಾ ಇದ್ರಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಎಷ್ಟಾಗ್ತಾ ಇತ್ತು ಅಂತಂದರು. ಒಂದು 15,000 ಒಳಗಡೆ ಆಗ್ತಾಯಿತ್ತೋ ಏನೋ ಅಂತಂದ್ಬಿಟ್ಟು ಹೇಳಿದೆ. ಅದಕ್ಕೆ ಅವರು ನಿನ್ನ ಹತ್ರನೇ ಅಮೌಂಟ್ ಇತ್ತಲ್ವಾ, ಕೊಟ್ಟಿದ್ನಲ್ವಾ, ತೊಗೋಬೋದಾಗಿತ್ತು, ನಾನೇನೋ ಹೇಳ್ತಾ ಇರಲಿಲ್ಲ ಅಂತಂದರು. ಆಮೇಲೆ ಒಂದು ಮನಸ್ಸೇನೋ ಹೇಳ್ತಾ ಇತ್ತು, ತಗೊಂಡ್ಬಿಡೋಣವಾ 15,000 ಅಷ್ಟೇ ಅಲ್ವಾ ಅಂತಂದ್ಬಿಟ್ಟು ಅನ್ನಿಸ್ತು. ಆಮೇಲೆ ಇನ್ನೊಂದು ಮನಸ್ಸು ಹೇಳ್ತಾ ಇತ್ತು, ಇಲ್ಲ ಈ ಸಾಲಗಳೆಲ್ಲ ತೀರಿಸಿದ್ದಾದ್ಮೇಲೆ ತಗೊಳ್ಳೋಣ, ಆರ್ಡರ್ ಫಾರ್ಮ್ ಇದ್ದರೆ ಪರವಾಗಿಲ್ಲ, ನಾವು ಒಂದು 5 ವರ್ಷ ಬಿಟ್ಕೊಂಡು ಹೋಗಿ ಆ ಒಂದು ಸ್ಲಿಪ್ಪನ್ನು ತೋರಿಸಿದ್ರು ಕೊಡ್ತಾರೆ, ಸುಮ್ಮನೆ ಯಾಕೆ ಇವಾಗ ಒಂದಷ್ಟು ಅಮೌಂಟಿಗೆ ಅದ್ರ 2ರಷ್ಟು ಅಮೌಂಟನ್ನು ಕೊಟ್ಟು ಐಟಮ್ ತೊಗೊಂಬರೋದು, ಆಮೇಲೆ ಇಲ್ಲಿ ನಾವು ಮಾಡ್ಕೊಂಡಿರೋ ಕಮಿಟ್ಮೆಂಟ್ಸ್ಗೆ ಬಡ್ಡಿಗಳನ್ನು ಕಟ್ತಾ ಇರ್ತೀವಿ, ಸುಮ್ಮನೆ ಯಾಕೆ ವೇಸ್ಟ್ ಆಗೋದು ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ನನಗಂತೂ ಈ ಸಾಲಗಳಿತ್ತು ಅಂತಂದರೆ ನನಗೆ ಸಹಿಸ್ಕೊಳ್ಳೋದಕ್ಕೇ ಆಗೋದಿಲ್ಲ. ತುಂಬಾ ಪ್ರಯತ್ನಗಳನ್ನು ಪಡ್ತಾನೇ ಇದ್ದೀವಿ, ಇದರಿಂದ ಹೊರಗಡೆ ಬರೋದಕ್ಕಂತೂ ಆಗ್ತಾನೇ ಇಲ್ಲ. ಒಂದಾದ್ಮೇಲೆ ಒಂದು ಅಂತಂದ್ಬಿಟ್ಟು ಕಾಯ್ಕೊಂಡಿರ್ತವೆ. ಅದಕ್ಕೆ ಹೇಳ್ತಾರೆ, ಒಂದು ಸಲ ನಾವು ಸಾಲಗಳ ಬಲೆಯಲ್ಲಿ ಬಿದ್ದಿದ್ದೀವಿ ಅಂತಂದರೆ ಅದರಿಂದ ಹೊರಗಡೆ ಬರೋದಕ್ಕೆ ಏನಿಲ್ಲ ಅಂತಂದರೂ ಒಂದು 4 to 5 years ಆದ್ರೂ ಆಗುತ್ತೆ ಅಂತಂದ್ಬಿಟ್ಟು ನಾನು ತುಂಬ ಕಂಟ್ರೋಲ್ ಮಾಡಿಕೊಂಡು ತೀರಿಸ್ತಾನೇ ಇದ್ದೀವಿ. ಹಾಗಾಗಿನೇ ಈ ಸಲ ಅಕ್ಷಯ ತೃತೀಯಾಗೆ ಬೆಳ್ಳಿ ಚಿನ್ನ ತಗೊಳ್ಳೋದಕ್ಕೆ
ಒಂದಷ್ಟು ಅಮೌಂಟು ಕೈಯಲ್ಲಿದ್ದರೂ ಸಹಿತ ನಾನು ತಗೊಳ್ಳೋದಕ್ಕೆ ಮನಸ್ಸು ಮಾಡಲಿಲ್ಲ. ಈ ವರ್ಷ ಆಗಲಿಲ್ಲ ಅಂತಂದರೂ ನೆಕ್ಸ್ಟ್ ಇಯರು ನೆಮ್ಮದಿಯಾಗಿ ತೊಗೊಂಡ್ರೆ ಆಯಿತು. ನಾವು ಈ ವರ್ಷ ಇದೆ ಅಲ್ವಾ ಅಂತಂದ್ಬಿಟ್ಟು ತೊಗೊಂಡ್ಬಿಟ್ಟಿದ್ದೀವಿ ಅಂತಂದರೆ ನಾವು ಮಾಡ್ಕೊಂಡಿರೋ ಕಮಿಟ್ಮೆಂಟ್ಸು ಇನ್ನೊಂದಷ್ಟು ಮುಂದೂಡುತ್ತೆ, ಅಂದರೆ ಇನ್ನೊಂದಷ್ಟು ದಿನ ಮುಂದಕ್ಕೆ ಹೋಗುತ್ತೆ, ಇನ್ನೊಂದಷ್ಟು ಬಡ್ಡಿಗಳನ್ನು ಕಟ್ಟಬೇಕಾಗುತ್ತೆ. ಬೇಡ ಅಂತಂದ್ಬಿಟ್ಟು ನಾನು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟೆ. ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಅಕ್ಷಯ ತೃತೀಯ ದಿನ ಇದ್ದರೆ ಬೆಳ್ಳಿ ಚಿನ್ನ ತೊಗೊಂಡ್ರೆ ಒಳ್ಳೆಯದೇ, ಇಲ್ಲ ಅಂತಂದರೆ ಪರವಾಗಿಲ್ಲ. ನಾವು ಯಾವತ್ತು ಎಲ್ಲ ಪ್ರಾಬ್ಲಮ್ಸಿಂದ ನಾವು ಹೊರಗಡೆ ಬಂದು ನೆಮ್ಮದಿಯಾಗಿ ನಿರಾಳವಾಗಿರ್ತೀವೋ ಅವತ್ತು ತಗೊಂಡ್ರೇ ಒಳ್ಳೆಯದು. ಇಷ್ಟೊಂದು ಪ್ರಾಬ್ಲಮ್ಸ್ ಎಲ್ಲ ಇಟ್ಕೊಂಡು ತಗೊಳ್ಳೇಬೇಕು ಅಂತಂದ್ಬಿಟ್ಟು ಏನಾದರೂ ಒಂದು ಹೋಗಿ ತೊಗೊಂಬಂದ್ಬೇಡ ಅಂತಂದ್ಬಿಟ್ಟು ಹೋಗಿ ತಗೊಂಡು ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ಮತ್ತೆ ನಮ್ಮ ಕಮಿಟ್ಮೆಂಟ್ಸ್ಗೆ ಒದ್ದಾಡ್ತೀವಲ್ವ, ಅದೆಲ್ಲ ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ತೊಂದರೆ ಏನೂ ಇಲ್ಲ. ಅಕ್ಷಯ ತೃತೀಯ ದಿನ ದವಸ ಧಾನ್ಯಗಳನ್ನು ತೊಗೊಂಬಂದಿಟ್ಟು ಪೂಜೆ ಮಾಡಿ ಆಮೇಲೆ ಇದನ್ನೆಲ್ಲ ತೀರಿಸ್ಕೊಂಡೋಗಿ ನೆಕ್ಸ್ಟ್ ಇಯರ್ ತೊಗೊಂಡ್ರೆ ನಮ್ಮ ಲೈಫ್ ಒಂಥರ ಚೆನ್ನಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ, ಖುಷಿಯಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದಲ್ಲ ಒಂದು ಕಷ್ಟ ಅಂತ ಇದ್ದೇ ಇರುತ್ತೆ, ಪೆಟ್ಟ ಮೇಲೆ ಪೆಟ್ಟು ಅಂತ ಬೀಳ್ತಾನೆ ಇರುತ್ತೆ. ಹಾಗಂತ ನಾವು ಕುಗ್ಗಿ ಕುತ್ಕೊಳ್ಬಾರ್ದು. ಅದಕ್ಕೊಂದು ಸೊಲ್ಯೂಷನನ್ನು ಹುಡ್ಕೊಂಡು ನಾವು ಮೇಲಕ್ಕೆ ಎದ್ದು ನಿಂತು ಮುಂದಕ್ಕೆ ಹೋಗ್ತಾ ಇರೋದೇ ಜೀವನ. ಏನೂ ಮಾಡೋದಕ್ಕಾಗೋದಿಲ್ಲ. ನಮಗೆ ಪ್ರಾಬ್ಲಮ್ ಬಂದುಬಿಟ್ಟಿದೆ ಅಂತಂದ್ಬಿಟ್ಟು ನಾವು ಕುತ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಹಂಗೆ ಕುತ್ಕೊಂಡ್ಬಿಡ್ತೀವಿ. ಅದಕ್ಕೊಂದು ಸೊಲ್ಯೂಷನ್ ಅಂತ ಸಿಗೋದೇ ಇಲ್ಲ, ಲೈಫ್ ಲಾಂಗ್ ಹಂಗೆ ಇದ್ಬಿಡ್ತೀವಿ. ಹಾಗಾಗಿನೇ ಎದ್ದು ನಿಂತ್ಕೊಂಡು ಏನಾದರೆ ಅದಾಗಲಿ ಅಂತಂದ್ಬಿಟ್ಟು ಅದಕ್ಕೊಂದು ದಾರಿನ ಹುಡ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರಬೇಕು. ಇದೆ ಎಲ್ಲರ ಜೀವನ. ಏನೇ ಆದ್ರೂ ತಪ್ಪು ನಿರ್ಧಾರಗಳನ್ನು ಮಾತ್ರ ತಗೊಳ್ಳೋದಕ್ಕೆ ಹೋಗಬಾರ್ದು. ಯಾಕಂದರೆ ಭಗವಂತ ನಮಗೆ ಈ ಒಂದು ಜನ್ಮದಲ್ಲಿ ನಮ್ಮ ಕರ್ಮಗಳ ಅನುಸಾರವಾಗಿ ಒಂದಿಷ್ಟು ಜವಾಬ್ದಾರಿಗಳನ್ನು ಕೊಟ್ಟಿರ್ತಾನೆ. ಆ ಜವಾಬ್ದಾರಿಗಳನ್ನು ನಾವು ಸರಿಯಾಗಿ ನಿಭಾಯಿಸದೆ ಮತ್ತೆ ನಾವು ಹೊರ್ಟೋಗ್ಬಿಟ್ಟಿದ್ದೀವಿ ಅಂತಂದರೆ ಇನ್ನೊಂದು ಜನ್ಮದಲ್ಲಿ ಇನ್ನೊಂದಷ್ಟು ಕಷ್ಟಗಳನ್ನು ಕೊಟ್ಟು ಕಳಿಸ್ಕೊಡ್ತಾನೆ. ನಾನು ಇನ್ನು ಕೊಟ್ಟಿರೋ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಲಿಲ್ಲ, ತಗೋ ಇನ್ನೊಂದಷ್ಟು ಪನಿಷ್ಮೆಂಟು ಅಂತ ಕೊಟ್ಟು ಕಳಿಸ್ತಾನೆ. ಹಾಗಾಗಿನೇ ಏನೇ ಸಮಸ್ಯೆ ಬಂದ್ರೂ ಅದಕ್ಕೊಂದು ದಾರಿ ಅಂತ ಹುಡುಕೊಂಡು ಎದ್ದು ನಿಂತ್ಕೊಂಡು ಮುನ್ನುಗ್ಕೊಂಡು ಹೋಗ್ತಾ ಇದ್ರೇ ಒಂದು ಜೀವನ. ಹಾಗೆ ನನಗೆ ಗೊತ್ತು, ಇದೊಂಥರ ಎಷ್ಟೋ ನೊಂದಿರೋ ಜೀವಗಳಿಗೆ ಒಂಥರ ಮೋಟಿವೇಶನ್ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಅಷ್ಟೇ ಕುಗ್ದಾಗ ಯಾರ್ದಾದ್ರೂ ಮೋಟಿವೇಶನ್ ವೀಡಿಯೋಸನ್ನು ನೋಡಿಕೊಂಡು ಮೇಲಕ್ಕೆದ್ದು ಹೋಗ್ತಾ ಇರ್ತೀನಿ. ಹಾಗಾಗಿ ನನ್ನ ಮಾತುಗಳು ಕೆಲವೊಂದಿಷ್ಟು ನೊಂದಿರೋ ಜೀವಗಳಿಗೆ ಮೋಟಿವೇಶನ್ ಆಗಬಹುದು ಅಂತಂದ್ಬಿಟ್ಟು ಭಾವಿಸ್ತೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇಲ್ಲಿ ಹೊಸ್ತತ್ರ ಪೂಜೆ ಎಲ್ಲ ಮಾಡಿದ್ದಾಯಿತು. ಇಲ್ಲಿ ನೋಡ್ತಾ ಇರ್ಬೋದು ಬ್ರಹ್ಮಕಮಲ ಗಿಡನ ಇಟ್ಟಿದ್ದೀನಲ್ವಾ ಮೇನ್ ಡೋರ್ ಹತ್ರ. ಅದೊಂಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಅಂತಂದರೆ ಅಷ್ಟೊಂದು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೆ. ಇವಾಗ ಒಂದು 6:30ಗೆಲ್ಲ ನಾನು ಮನೆಯಲ್ಲಿ ಪೂಜೆಯನ್ನು ಮಾಡಿಬಿಡ್ತಾ ಇದ್ದೀನಿ. ಶುಕ್ರವಾರ ಸ್ಟಾರ್ಟ್ ಮಾಡಿಕೊಂಡಿದ್ದು ಅಶ್ವತ್ಥಕಟ್ಟೆ ಪೂಜೆಯನ್ನು ಮಂಗಳವಾರಕ್ಕೆ 5 ಡೇಸ್ ಆಯಿತು. ಮಂಗಳವಾರಕ್ಕೆ ಕಂಪ್ಲೀಟ್ ಆಯಿತು 5 ಡೇಸು ಅಶ್ವತ್ಥಕಟ್ಟೆ ಪೂಜೆ ಅನ್ನೋದು. ಇವಾಗ ಹೊಸ್ತತ್ರೆಲ್ಲ ಪೂಜೆ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ದೇವ್ರ ಮನೆಯಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು, ಇಲ್ಲೂ ಪೂಜೆ ಎಲ್ಲ ಮಾಡಿದ್ದಾಯಿತು. ಈ ಥರ ಬೆಳಗಿನ ಜಾವನೇ ಎದ್ದು ಪೂಜೆಗಳನ್ನು ಮಾಡ್ತಾಯಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ. ಈ ಪೂಜೆಗಳನ್ನು ಮಾಡ್ತಾ ಇರಬೇಕಾದ್ರೆ ಅನಿಸುತ್ತೆ ಮುಂದಕ್ಕೂ ಬೆಳಗಿನ ಜಾವನೇ ಎದ್ದು ಎಲ್ಲ ಕೆಲಸಗಳನ್ನು ಮಾಡಿ ಪೂಜೆಗಳನ್ನು ಮಾಡಿಬಿಡಬೇಕು, ಇದೇ ಥರ ಒಂದು ಲೈಫ್ ಸ್ಟೈಲನ್ನು ಇಟ್ಕೊಂಡಿರಬೇಕು ಅಂತ ಅಂದ್ಕೊಳ್ತೀವಲ್ವ. ನಾನಂತೂ ಇದೇ ರೀತಿಯಾಗಿಯೇ ಅಂದ್ಕೊಳ್ತೀನಿ. ಆದರೆ ಎದ್ದೇಳೋದಕ್ಕೆ ಕಷ್ಟ ಆಗುತ್ತೆ. ಎದ್ದು ಕೆಲಸಗಳನ್ನು ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ಈ ಪೂಜೆಗಳನ್ನು ಮಾಡ್ತಾ ಇರಬೇಕಾದ್ರೆ ಆ ರೀತಿಯಾಗಿ ಎದ್ದು ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇರ್ತೀವಿ. ಪೂಜೆಗಳೆಲ್ಲ ಕಂಪ್ಲೀಟ್ ಆದಮೇಲೆ ಮಾಮೂಲಿಯಾಗಿ 5:45ಗೋ ಇಲ್ಲ 6 ಗಂಟೆಗೋ 6:30 ಒಳಗಡೆ ಈ ಥರ ಎದ್ದು ಕೆಲಸಗಳನ್ನು ಮಾಡ್ಕೊತೀವಿ. ಬೆಳಗಿನ ಜಾವನೇ ಎದ್ದು ಕೆಲಸಗಳನ್ನೆಲ್ಲ ಮಾಡಿ ಒಂದು 10 ಗಂಟೆಗೆಲ್ಲ ಎಲ್ಲ ಕೆಲಸನೂ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಮಧ್ಯಾಹ್ನ ಅಡುಗೆನೂ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ, ಆವಾಗ ಆರಾಮಾಗಿರ್ಬೋದು. ಆದರೆ ಬೆಳಗಿನ ಜಾವ ಎದ್ದೇಳೋದೇ ಕಷ್ಟ ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ಈಗ ಇಲ್ಲಿ ಲಕ್ಷ್ಮೀ ಅಮ್ಮನವ್ರಿಗೆ
ಕನಕಾಂಬ್ರ ದಿಂಡನ್ನು ಹಾಕಿದ್ದೀನಿ. ಆಮೇಲೆ ಕಳಶಕ್ಕೆಲ್ಲನೂ ಕಟ್ಟಿರೋ ಕನಕಾಂಬ್ರನೇ ಹಾಕಿದ್ದೀನಿ. ಈಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಒಂದು 108 ಸಲ ರಾಮಕೋಟಿಯನ್ನು ಬರಿತೀನಿ, ಅಂದರೆ ರಾಮರ ನಾಮವನ್ನು ಬರಿತೀನಿ. ಅದಾದಮೇಲೆ ಒಂದು 108 ಸಲ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತೀನಿ. ರಾಮಕೋಟಿಯನ್ನು ಪ್ರತಿದಿನ ನಾನು ಬರಿತಾ ಇದ್ದೀನಿ, ಯಾಕಂದರೆ ನನ್ನ ತಮ್ಮನ ಮದುವೆ ಬ್ಯುಸಿಯಲ್ಲಿ ರಾಮಕೋಟಿ ಪ್ರತಿ ವಾರ ಶನಿವಾರ ದಿನ ಬರೆಯೋದಕ್ಕಾಗಲಿಲ್ಲ. ಅದೆಲ್ಲ ಸಾಕಷ್ಟು ಪೆಂಡಿಂಗ್ ಇತ್ತು. ಸರಿ ಆಯಿತು, ಪ್ರತಿದಿನ ಪೂಜೆ ಮಾಡಿದಾಗಲೆಲ್ಲ ಒಂದು 108 ಸಲ ಬರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬರಿತಾ ಇದ್ದೀನಿ. ಪ್ರತಿದಿನವೂ ಬರಿಬೋದು, ವಾರಕ್ಕೊಂದ್ಸಲ ಶನಿವಾರದ ದಿನವೂ ಬರಿಬೋದು. ನಾನು ಈ ಒಂದು ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಲ್ವಾ, ಅದು ಮತ್ತು ರಾಮಕೋಟಿ ಎರಡೂ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಪ್ರತಿದಿನ ನನಗೊಂದು ಸ್ವಲ್ಪ ಟೈಮ್ ಆಗುತ್ತೆ. ಹಾಗಾಗಿನೇ ನಾನು ವಾರಕ್ಕೊಂದ್ಸಲ ರಾಮಕೋಟಿಯನ್ನು ಬರಿತೀನಿ. ಅಂದರೆ ಮೊದಲಿಂದನೂ ಅದೇ ರೀತಿಯಾಗಿಯೇ ವಾರಕ್ಕೊಂದ್ಸಲ ಶನಿವಾರ ದಿನ ರಾಮಕೋಟಿಯನ್ನು ಬರಿತಾ ಇದ್ದೆ. ಆಮೇಲೆ ಅನ್ನಿಸ್ತು ನನಗೆ ಪ್ರತಿದಿನ ಒಂದು 108 ಸಲ ರಾಮರ ನಾಮವನ್ನು ಬರೆದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಆದರೆ ನಾನು ಎರಡೂ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಂತಂದ್ಬಿಟ್ಟು ನಾನು ಈ ಥರ ಇವಾಗ ಪೆಂಡಿಂಗ್ ಇರೋದೆಲ್ಲ ಕಂಪ್ಲೀಟ್ ಮಾಡೋಣ ಅಂತಂದ್ಬಿಟ್ಟು ಪ್ರತಿದಿನ 108 ಸಲ ರಾಮಕೋಟಿಯನ್ನು ಮಾತ್ರ ಬರಿತಾ ಇದ್ದೀನಿ. ಇವಾಗ ಅದೆಲ್ಲ ಮಾಡಿದ್ದಾಯಿತು. ನೆಕ್ಸ್ಟ್ ಈಗ ಬೆಳಗ್ಗೆ ಟಿಫನ್ಗೆ ಬಂದುಬಿಟ್ಟು ಇಡ್ಲಿ ಮತ್ತು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಹಾಗೆ ನೀವೆಲ್ಲ ಅಕ್ಷಯ ತೃತೀಯ ಪೂಜೆನ ಯಾವ ದಿನ ಮಾಡಿದ್ರಿ, ಭಾನುವಾರ ಮಾಡಿದ್ರಾ, ಸೋಮವಾರ ಮಾಡಿದ್ರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಏನು ಬೆಳ್ಳಿ ಚಿನ್ನ ಐಟಮ್ಸ್ ತಗೊಂಡ್ರಿ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಯಾರಾದರೂ ಬೆಳ್ಳಿ ಚಿನ್ನ ಐಟಮ್ಸ್ ತಗೊಳ್ಳೋದಕ್ಕಾಗಲಿಲ್ಲ ಅಕ್ಷಯ ತೃತೀಯ ದಿನ ಅಂತಂದರೆ ಬೇಜಾರು ಮಾಡ್ಕೊಳ್ಳೋದಕ್ಕೇನು ಹೋಗಬೇಡಿ. ನೆಕ್ಸ್ಟ್ ಯಾರಾದರೂ ಅನುಕೂಲ ಮಾಡಿಕೊಡಪ್ಪ ಅಂತಂದ್ಬಿಟ್ಟು ದೇವರನ್ನು ಬೇಡ್ಕೊಡಿ. ನಾನು ಅಷ್ಟೇ ಈ ವರ್ಷ ಅದನ್ನೇ ಬೇಡ್ಕೊಂಡಿದ್ದು, ಯಾವುದೇ ರೀತಿಯಾದಂತಹ ಸಾಲುಗಳೇನು ಇಲ್ಲದೇ ಇರೋ ರೀತಿ ನೋಡ್ಕೊಳ್ಳಪ್ಪ ತಂದೆ ಅಂತ ಕೇಳಿಕೊಂಡೆ ಅಷ್ಟೇ. ಬೆಳ್ಳಿ ಚಿನ್ನ ಏನೂ ಇಲ್ಲ ಅಂತಂದರೂ ನೆಮ್ಮದಿಯಾಗಿ ನಾವು ಬದುಕಬೇಕಲ್ವಾ, ಅದಕ್ಕೆ ನಮಗೆ ಒಂದು ಅನುಕೂಲ ಮಾಡಿಕೊಡಪ್ಪ ಅಂತ ಕೇಳ್ಕೋಬೇಕು. ಅದಾದಮೇಲೆ ತಾನಾಗಿಯೇ ಬೆಳ್ಳಿ ಚಿನ್ನ ಅನ್ನೋದು ತಗೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಈಗ ಊರಿಂದ ನಾನು ನಮ್ಮ ಕಡೆ ಈ ಒಂದು ಈರುಳ್ಳಿಯನ್ನು ಬಂದುಬಿಟ್ಟು ಹುಲ್ಲೀರುಳ್ಳಿ ಅಂತಾರೆ. ಅಂದರೆ ಬೆಂಗಳೂರು ಕಡೆ ಬಂದುಬಿಟ್ಟು ಸಾಂಬಾರು ಈರುಳ್ಳಿ ಅಂತಾರಲ್ವ, ಅದನ್ನು ನಮ್ಮ ಕಡೆ ಹುಲ್ಲೀರುಳ್ಳಿ ಅಂತ ಹೇಳ್ತಾರೆ. ಇದೊಂದು ಆರ್ಗ್ಯಾನಿಕ್ ಈರುಳ್ಳಿ ಅಂತಲೂ ಹೇಳ್ತಾರಲ್ವ. ಆಗಿನ ಕಾಲದಲ್ಲೆಲ್ಲ ಇದೇ ಥರದ್ದೇ ಒಂದು ಈರುಳ್ಳಿ ಅನ್ನೋದು ಸಿಗ್ತಾ ಇತ್ತಲ್ವ. ಆ ಒಂದು ಈರುಳ್ಳಿಯನ್ನು ತೊಗೊಂಬಂದಿದ್ದೆ, ಅದನ್ನೇ ಹಾಕ್ಬಿಟ್ಟು ಟೊಮೊಟೊ ಪಪ್ಪು ಸಾಂಬಾರು ಮತ್ತು ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಈರುಳ್ಳಿಯನ್ನು ಹಾಕಿ ಏನಾದರೂ ಒಂದು ಅಡುಗೆಗಳನ್ನು ಮಾಡಿದ್ದೀವಿ ಅಂತಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಟೇಸ್ಟ್ ಅಂತೂ. ದಪ್ಪ ಈರುಳ್ಳಿಗಳನ್ನೋದು ಇವಾಗ ಬಂದಿರೋದು. ಆವಾಗೆಲ್ಲ ಈ ಥರ ಸಣ್ಣ ಈರುಳ್ಳಿ ಅನ್ನೋದೇ ಇರ್ತಾಯಿತ್ತು. ಇದನ್ನು ನಮ್ಮ ಕಡೆ ಹುಲ್ಲೀರುಳ್ಳಿ ಅಂತ ಹೇಳ್ತಾರೆ. ನಮ್ಮ ತೋಟಗಳಲ್ಲೇ ಬೆಳ್ಕೊಂಡು ನಾವು ಅಡುಗೆ ಮನೆಯಲ್ಲಿ ಒಂದು ವಿಪ್ಲೀಸ್ ಮರ ಇರುತ್ತಲ್ವ, ಅದನ್ನು ಹಾಕ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲಾದರೂ ಜಾಗ ಇತ್ತು ಅದನ್ನು ಇಡೋದಕ್ಕೆ ಅಂತಂದರೆ ಆ ಒಂದು ಏನು ಮರನ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಹುಲ್ಲು ಈರುಳ್ಳಿ ಒಂದು ಗಂಟುಗಳನ್ನು ಕಟ್ಟಿಬಿಟ್ಟು ತೂಗ್ಬಿಡ್ತಾ ಇದ್ವಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು. ಆ ಒಂದು ಈರುಳ್ಳಿಯನ್ನೇ ಬಳಸ್ಕೊಳ್ತಾ ಇದ್ವಿ. ಇವಾಗಂತೂ ಈ ಈರುಳ್ಳಿಗಳು ಎಷ್ಟು ಕಾಸ್ಟ್ಲಿ ಅಲ್ವಾ, ಏನಿಲ್ಲ ಅಂದರೂ KGಗೆ ನಾನು ಯಾವಾಗಲೂ ನೋಡಿದ್ದು 80-90 ಈ ರೀತಿಯಾಗೆಲ್ಲ ಇರುತ್ತೆ ಅಲ್ವಾ. ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡಿ ಸಾಂಬಾರೆಲ್ಲ ಮಾಡಿದ್ದಾಯಿತು. ಇವಾಗ ಇಡ್ಲಿ ಮಾಡ್ತಾಯಿದ್ದೀನಿ. ಇವಾಗ ಇಡ್ಲಿ ಮತ್ತು ಸಾಂಬಾರೆಲ್ಲ ಮಾಡಿದ್ದಾಯಿತು. ಇವಾಗ ನಮ್ಮ ಮನೆಯವ್ರಿಗೆ ಟಿಫನ್ ಇಟ್ಕೊಡ್ತಾ ಇದ್ದೀನಿ.
ಈಗ ನಾನು ಟಿಫನ್ ತಿಂದು ಟೀ ಮಾಡಿ ಕುಡಿದು ಇನ್ನು ಅಡುಗೆ ಮಾಡಬೇಕಾದ್ರೆ ಎಲ್ಲ ಪಾತ್ರೆಗಳನ್ನೆಲ್ಲ ಆ ಕಡೆ ಈ ಕಡೆ ಅಂದರೆ ಪ್ಲೇಟ್ಸು ಗ್ಲಾಸು ಇದೆಲ್ಲ ತೆಗೆದಿಟ್ಟಿರ್ತೀವಲ್ವ ಅದನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡು ಹಿಂದಿನ ದಿನ ನೈಟ್ ವಾಶ್ ಮಾಡಿ ಇಟ್ಟಿರೋ ಪಾತ್ರೆಗಳನ್ನೆಲ್ಲ ಕ್ಯಾಬಿನೆಟ್ಸ್ ಒಳಗಡೆ ಜೋಡಿಸಿಟ್ಟು ಅದಾದಮೇಲೆ ಇವಾಗ ಬಿದ್ದಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟರೆ ಬೇಗ ಕೆಲಸಗಳನ್ನೋದು ಕಂಪ್ಲೀಟ್ ಆಗುತ್ತೆ. ಇದೇ ರೀತಿಯಾಗಿ ಬೆಳಗಿನ ಜಾವ ಬೇಗ ಎದ್ದಿದ್ದೀವಿ ಅಂತಂದರೆ ಬೇಗ ಬೇಗ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಬೋದು. ಎದ್ದೇಳೋದೇ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಎದ್ದು ನಾವು ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಂಡಾಗ ಅನಿಸುತ್ತೆ ಅಪ್ಪ ಯಾವಾಗಲೂ ಇದೇ ರೀತಿಯಾಗಿ ಎದ್ದು ಕೆಲಸಗಳನ್ನೆಲ್ಲ ಮಾಡಿಕೊಂಡ್ರೆ ಎಷ್ಟು ಚೆಂದ ಅಂತ ಅನಿಸುತ್ತಲ್ವಾ ಅಂತ ಅನಿಸುತ್ತೆ. ಆದರೆ ಅದೇ ಹೇಳಿದ್ನಲ್ವಾ, ಎದ್ದೇಳೋದೇ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸೋದು. ಈಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದಾಯಿತು. ಅದಾದಮೇಲೆ ಪೂಜೆಗೆ ಬಳಸ್ಕೊಂಡಿರೋ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇಡ್ತಾಯಿದ್ದೀನಿ. ಇಲ್ಲಿ ದೇವ್ರ ಮನೆ ಒಳಗಡೆ ಒಂದು ಬೆಳ್ಳಿ ಗ್ಲಾಸಲ್ಲಿ ಹಾಲನ್ನು ಇಟ್ಟಿರ್ತೀನಲ್ವ, ಆ ಒಂದು ಗ್ಲಾಸು, ಆಮೇಲೆ ಅಶ್ವತ್ಥ ಕಟ್ಟೆ ಪೂಜೆಗೆ ಅಂತಂದ್ಬಿಟ್ಟು ಒಂದು ಕಂಚಿ ತಟ್ಟೆ, ತಾಮ್ರದ ಗ್ಲಾಸು, ಒಂದು ಮಣ್ಣಿನ ದೀಪ ಇದನ್ನೆಲ್ಲ ತೊಗೊಂಡೋಗಿದ್ದೆ. ಅದನ್ನೆಲ್ಲ ವಾಶ್ ಮಾಡಿ ಇಟ್ಟರೆ ನಾಳೆ ಪೂಜೆಗೆ ತೊಗೊಂಡೋಗೋದಕ್ಕೆ ಈಸಿಯಾಗಿರುತ್ತೆ ಅಂತಂದ್ಬಿಟ್ಟು ಎಲ್ಲನೂ ವಾಶ್ ಮಾಡಿ ಇಡ್ತಾಯಿದ್ದೀನಿ. ಇಟ್ಟು ಹಂಗೆ ಒಂದು ಒಣ ಬಟ್ಟೆಯಿಂದ ಒರೆಸಿಟ್ಬಿಡ್ತೀನಿ. ಈಗ ಎಲ್ಲ ಕೆಲಸ ಮುಗೀತು. ಇಲ್ಲಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒರೆಸಿ ಆ ಒಂದು ಬಟ್ಟೆಯನ್ನು ತೊಗೊಂಡೋಗಿ ಯುಟಿಲಿಟಿಯಲ್ಲಿ ಒಣಗಾಕಿದ್ರೆ ಬೆಳಗ್ಗೆ 3 ಗಂಟೆಯಿಂದ 10 ಗಂಟೆವರೆಗೂ ಈ ರೀತಿಯಾಗಿ ಕೆಲಸಗಳನ್ನೋದು ಇರುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.